कटील श्री दुर्गा परमेश्वरी अम्मनवर बाधान्यಕ್ಕೆ ಗೋವಿಂದ अन्य ಗೋವಿಂದ महागणपति देवर बाधान्यಕ್ಕೆ ಗೋವಿಂದ अन्य ಗೋವಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಬಾಧಾರ್ನ್ಯಕ್ಕೆ ಗೋವಿಂದ अन्य ಗೋವಿಂದ ಸ್ಥಳ ದೈವ ದೇವರುಗಳ ಬಾಧಾರ್ನ್ಯಕ್ಕೆ ಗೋವಿಂದ अन्य ಗೋವಿಂದ
పత్రం పుష్పం బలం తోయం యోమే భక్త్యా ಗೋವಿಂದ ಫಲವಸ್ತಾವಡು ನೀರಾವಡು ಹೂವಾವಡು ವಿನಯಕರವನ್ನು ಸೇವಕರನ್ನ ಭಕ್ತಿ ಶ್ರದ್ಧೆಗೊಂಡ ಅವನ ದೇವರ ಸ್ವೀಕಾರ ಮತ್ತು ಐದಾರ ಅನುಗ್ರಹಿಸಿದ ಒಂದರಂಗ ಅನುಕೂಲ ನಿವಾರಣೆ ಸರ್ವತೋಮುಖಾದ ಅಭಿವೃದ್ಧಿ ಬೇಡಿಕೆಯ ಯಶಸ್ಸಿನ ಅನುಗ್ರಹ ಮತ್ತೊಂದು ಇಂಥ ಮಹಾತಾಯಿ ಮಹಾತಾಯಿ ಕೆಲಸದ ಶ್ರೇಯಸ್ಸಾಗಿ ನನಗಿತ್ತಿದ ಆ ಮಹಾತಾಯಿ ನಮ್ಮಗಳಿಗೆ ಬರ್ಲುದ ಜೀವನ ನಡಪುನ ಮುಖಾಂತರವಾದ ದಾದವೋಡ ಆ ಕಾಲಕ್ಕೆ ಸರಿಯಾದ ಅನುಗ್ರಹ ಮಾಡ್ಕೊಂಡ ಮುಖಾಂತರವಾದ ರಾತಮುತ್ತಾಭಿಷೇನ ಪರ್ಲೋಡದೆ ತಂದು ಸರ್ವ ವಿಶ್ವವುಳ್ಳ ಸಮೋತೋಮುಖಾಂಚ ಅಭಿವೃದ್ಧಿನ ಮಹಾತಾಯಿ ಅನುಗ್ರಹ ಮತ್ತು ನನಗೆ ಸ್ವಾಮಿ ಮಂಗಳಂ ಭಗವಾನ್ ಲಕ್ಷ್ಮಣ ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ ಮನಸ್ಸಂಕಲ್ಪ ಸಿದ್ಧಿರಸ್ತು ಆಚಂದ್ರಾರ್ಕ ವಂಶಾಭಿವೃದ್ಧಿರಸ್ತು. ಶರಣು ತಿರುವಗ್ರ ಶಾಲಿ ಮಾಹಿ
ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾನ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡು ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಭಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಕಿ ಮಾ ಗಜಮುಖದ ಬಗೆ ಗಣಪಗೆ ಚಿಲ್ವತ್ರಿ ಜಗ ವಂದಿತನ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕುತರ ಉರಿವ ಬಗೆಯೇ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ನೆನೆಗಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದ ಮೂರ ಗಣನಾಥನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯವರ ಸುತನ ಕೋವಿದ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ
ಪರಮಾತ್ಮ ದುರಿತ ಭಯಂಕರನ ಪರಮದ ಮೂರ ವಿಘ್ನೇಶ್ವರನ ಪರಮದ ಮೂರ ವಿಘ್ನೇಶ್ವರನ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿ ತೈ ದಿನ್ನ ತೈ ದಿನ್ನ ತೈ ದಿನ್ನ ತ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ದ ದಿನ ತೈ ದಿನ ದ ದಿನ ತೈ 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 ದತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಪಾಶಾಂಕುಶಧರ ಮೂಷಿಕ ವಾಹನ ಮೋದಕ ಹಸ್ತ ಆಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತುಂ ತನ ದಿತ್ತನಂ ಧೀಂ ತನ ದಿತ್ತನಂ ಧೀಂ ತನ ದಿತ್ತನ ಕತೋಂ ತನ ದಿತ್ತನ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ದತ್ತಂ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಆ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜೈಗಳ ಬಾಲ ನೆನೆಸಿ ಬಾಲಗಿರಿ ಜೈಗಳ ಬಾಲ ನೆನೆಸಿರಿಪು ಜಲವರಿದ ದಯಶೀಲ ನಿನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ದತ್ತಂ ಒಂದೇ ದೇವರ ದೇವೋ
ಚಿಕ್ಕ ಪ್ರಾಯದ ಬಾಲೆ ಚತುರಿ ನಿನ್ನಂಗವ ಒರಿವುದೀನಿ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಒರಿವುದೀನಿ ಚಿಕ್ಕ ಪ್ರಾಯದ ಬಾಲೆ ಚತುರಿ ನಿನ್ನಂಗವ ಆ ಕಾಮಿನಿ ಕರೆದು ತೋರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ताराम तदिरि नाम हरे ಕಾಮಿನಿ ಕರೆದು ತೋರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗೆ ಪುರುಷನುಳ್ಳನೇಕಾಂತೆ ಕಾರಣಾಂ ತದಿರಿ ನಾಂ ಹರೇ ಪುರುಷನುಳ್ಳನೇಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತೈ ಹಿಲಿತ ದಿನದೈ ಭಗತ ದಿನದೈ ನೋಟ ದಿನದೈ ಭಗತ ದಿನದೈ 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 ತೈ ದಿಮಿತ ದಿನದೈ ಭಗತ ದಿನದೈ ನೋಟ ದಿನದೈ ಭಗತ ದಿನದೈ 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 ತೈ ದಿಮಿತ ದಿನದೈ ಭಗತ ದಿನದೈ ದಿನದೈ ಭಗತ ದಿನದೈ ದಿನದೈ ದಿನದೈ
ತೈ ದಿಮಿತ ದಿನ ತೈ ತಕತ ದಿನ ತೈ ತೋಂ ತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತಾ ಜಣುತ ಜಣುತ ದಿಮಿತ ಜಣುತ ತಕತ ಜಣುತ 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 ಜಣು ದೀನ ತನ ದೀನ ತನ ದೀನ ತನ ದಿರಿನಾಂ ತೋಂ ತನ ದಿರಿನಾಂ 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 ಹಿಡದಕತೈ ನಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ತತ್ತೋಂಗದಿ ಕೂತಕತೈ ಕಾದರಿ ಗಿಡ ಗಿಡದಗ ತತ್ತೋಂಗದಿ ಕೂತಕತೈ ಕಾದರಿ ಗಿಡ ಗಿಡದಗ ತತ್ತೋಂಗದಿ ಕೂತಕತೈ ಕಾದರಿ ಗಿಡ ಗಿಡದಗ ತತ್ತೋಂಗದಿ ಕೂತಕ ತಯ್ಯ ತಯ್ಯ ತಯ್ಯದ ತಕತ ದಿನತ ದಿನಿತ ದಿನತ ತೋಂತ ದಿನತ ದಿನಿತ ದಿನತ 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 ದಿತ್ತಾಂ ತರಿಗಿಡದಗ ತರಿಗಿಡ ಗಿಡದಗದಾಂ ದಿತ್ತಾಂ ತರಿಗಿಡದಗ ತರಿಗಿಡ ಗಿಡದಗದಾಂ ದಿತ್ತಾಂ ತರಿಗಿಡದಗ ತರಿಗಿಡ ಗಿಡದಗದಾಂ ತರಿಗಿಡ ಗಿಡದಗದಾಂ ತರಿಗಿಡ ಗಿಡದಗದಾಂ ತರಿಗಿಡ ಗಿಡದಗದಾಂ 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 ಗಿಡದಗತೈ ದಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ಧೀಮ್ ತರಿಗಿಡದಗ ತರಿಗಿಡ ಗಿಡದಗ ಧೀಮ್ ತರಿಗಿಡದಗ ತರಿಗಿಡ ಗಿಡದಗ ಧೀಮ್ ತರಿಗಿಡದಗ ತರಿಗಿಡ ಗಿಡದಗ ದಿತ್ತಾಂ 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 ತೈ ದಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ತೈ 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 ತತ್ತತ್ತಾಂ ತಾನನಾಂ ತದಿರಿನಾಂ ಹರೇ ಪರಮೇಶ್ವರಿ ಅಮ್ಮನವರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು. ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು, ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನ ಭೂತಗಣಾದಿ ಸೇವಿತಂ ಕಪಿತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಅರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು. ಮಾಯಗಾರನು ನೀನೇ ಮಹಿಮನು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ
ಕಾಯ ಲೋಕ ನಾಯಕ ಹರಿಗೆ ಕಾಯ ಜಪಿತ ಲೋಕ ನಾಯಕ ಹರಿಗೆ ಶ್ರೀಯಕ ಸಚ್ಚಿನಿಗದಾಯ ಮೂರುತಿ ಶ್ರೀಯಕ ಸಚ್ಚಿನಿಗದಾಯ ಮೂರುತಿ ಶ್ರೀಯಕ ಸಚ್ಚಿನಿಗದಾಯ ಮೂರುತಿ ಶ್ರೀಯಕ ಸಚ್ಚಿನಿಗದಾಯ ಮೂರುತಿ ಮಾಯಗಾರನು ನೀನೇ ಮಹಿಮನು ತೋಂ ತಗಿಡ ದಿನ್ನತಿ ಭೀಂ ತಗಿಡ ದಿನ್ನತಿ ಭೀಂ ತಗಿಡ ತೋಂ ತಗಿಡ ಭೀಂ ತಗಿಡ ದಿನ್ನತಿ ತೈ ದಿನತಿ ತಗ ದಿನತಿ ತೈ ದಿನತಿ ತೈ ದಿನದ ದಿನ ತೈ ದಿನದ ದಿನ ತೈ 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 ತತ್ತ ಶ್ರೀ ಮಹಾಲಿಂಗೇಶ್ವರ ದೇವರು ಶ್ರೀ ಮಹಾಲಿಂಗೇಶ್ವರ ದೇವರು ಶಾಬ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರು ಬಲ ನಬ್ಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂತ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತೋ ದಕ್ಕಿತು ಆಹೋ ಆಹೋ ಮಹಾರಾಜರುಗಳಾದ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು ಮಹಾರಾಜರುಗಳಾದ ಕೊಡೆತ್ತುರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಗಳವರು ಶಾಬ ಮತ್ತು ಮಹಾರಾಜರುಗಳಾದ ಕೊಡೆತ್ತುರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಗಳವರು ಬಲ ಅರ್ತಿಗಾರರು ಶಾಲುಗಾರರು ಮೋಜುಗಾರರು ಶಾಬ ಪ್ರೀತಿ ಪೂರ್ವಕ ಕೊಟ್ಟಿರುವಂತಹ ಪಟ್ಟೇಶಾಲ್ ದಕ್ಕಿತ್ತೋ ದಕ್ಕಿತು ಸಭೆಗೆ ವಂದನೆ. ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಆ ಆ ಆ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರತರ ಮೂರುತಿಯಾಗಿ ಸತ್ಯ ಅಮ್ಮ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ತವ ಪಾದ ಸೇವೆಯ ತವ ಗಲಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉದ್ಧರಿಸು ತವ ಪಾದ ಸೇವೆಯ ತವ ಗಲಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉದ್ಧರಿಸು ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ತೈದಿನ್ನ ಜಗದಿನ್ನ ತೈದಿನ್ನ ಜಗದಿನ್ನ ತೈದಿನ್ನ ಜಗದಿನ್ನ ತೈದಿನ್ನ ತೈ
ತೈ ದಿನದೈ ತಗ ದಿನದೈ ತೈ ದಿನದೈ ತೈ ದಿನದ ದಿನ ದೈ ದಿನದ ದಿನ ದೈ 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 ದತ್ತ ತೋಂಗ ತೋ ತಗದ ದಿನ ತೈ ಹೋಗಿ ಹೇಳಮ್ಮ ಆ ಆ ಆದಿಕೇಶವರಂಗ ಧಾಮ ಬಾರೋ ಮನೆಗೆ ಕಣ್ಣ ಮುಚ್ಚಲು ನಿದ್ರೆ ಚಲೋ ನಿದ್ರೆ ಬಾರದೆನಾಗಿ ಬಣ್ಣಿಸಿ ಮಾತನಾಡಲು ಸೇರದೆನಾಗಿ ಹೋಗಿ ಹೇಳಮ್ಮ ಹೊತ್ತು ಹೋಗದಿನಾಗಿ
ಅಂಬರು ಹರಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸೇ ಅಂಬುನಿದೆಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಬುಜಕ್ಕೆ ಒಲಬಳುತ್ತ ಒಳ್ಳಿ ಬೆಳಿ ಕಥಾಮೃತವ ಕರುಣದಿ ಕಾಯೇ ಆದಿಮಾಯೆ ಆ ಜಯಸಾಗರಗೆ ಭಕ್ತಿಯೋಡ ಪದದ್ವಯವನ್ನು ಮರೆಗೋಡೆ ಮತಿ ಮುದೂದ ಜಯದು ಆದಿಮಾಯೆ ಸರ್ವ ಭಯವಿನಾಶಿಯೇ ಕರುಣದಿ ಕಾಯೆ ಆದಿಮಾಯೆ ಜಗದಾದಿ ಮಾಯೆ ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯೇ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಓ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನ್ಮಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ಜನನಕ್ಕೆ ಮೂಲ ಸ್ವರೂಪದಲ್ಲಿರುವ ಓ ಜನನಿ, ಯಾತಕ್ಕೆ ಜನ್ಮವನ್ನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಸಕಲವನ್ನು ತಿಳಿಯುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಮಾತೆ, ಆವರಿಸಿದ ಕತ್ತಲೆಯ ಮಧ್ಯೆ ಭೋರ್ಗರಿಯುತ್ತಿರುವ ಜಲರಾಶಿಯ ಮೇಲೆ ಎಲ್ಲಿಯೋ ಮೂಲೆಯಲ್ಲಿ ಹುಟ್ಟಿಕೊಂಡವರು ನಾವು. ನಿನ್ನ ಅನುಗ್ರಹ ವಿಶೇಷದಿಂದಲೇ ಮತ್ತೆ ತೇಲುತ್ತಾ ತೇಲುತ್ತಾ ಒಂದಾದೆವು ತಾಯಿ. ಆಗಲೇ ಕೇಳಿಸಿತು ನಭೋವಾಣಿ. ಅದನ್ನೇ ಆಧರಿಸಿ ಓಂಕಾರವನ್ನೇ ಧ್ಯಾನಿಸಿದಾಗ ಪ್ರಣವ ಸ್ವರೂಪವೇ ಮೈದೊಳೆದು ಬಂದು ನಮ್ಮ ಕಣ್ಣ ಮುಂದೆ ನಿಂತಿದೆ. ತನು ಮನೆಯೆಲ್ಲ ರೋಮಾಂಚನಗೊಂಡಿದೆ ತಾಯಿ. ಅನಾಥರಾಗಿದ್ದ ನಮ್ಮಲ್ಲಿ ಸನಾಥ ಪ್ರಜ್ಞೆಯೂ ಆವರಿಸಿಕೊಂಡಿದೆ.
ಜ್ಞಾನ ವಿಹೀನರಾಗಿದ್ದೇವೆ. ಸುಜ್ಞಾನದ ಹೊನಲನ್ನೇ ಹರಿಸಿ ನಮ್ಮನ್ನು ಉದ್ಧರಿಸಬೇಕು. ಜಯ ಜಯ ಮಕ್ಕಳೇ ಹರಿಹರ ಬಾಬಾ ಮಗುಷಾದಿ ಮೂವರಿಗೆ ಇರುವುದು ಹಿಂದಿನ ಕಲ ಕಾರ್ಯಮೂಲಕ್ಕೆ ವರೆದ ಪ್ರೇಣದ ನಿಮಗೆ ಅಗಾಧವಾದಂತಹ ಜಲರಾಶಿಯ ಮಧ್ಯದಲ್ಲಿ ಅಳಲಿ ಬಳಲುತ್ತಿರುವಂತಹ ಓ ನನ್ನ ಮುದ್ದು ಕಂದಮ್ಮಗಳಿರ ಅಮ್ಮ ಹೇಳಿರಿ, ಸಧೈರ್ಯವನ್ನು ತಾಳಿರಿ. ನಿಮ್ಮ ಜನ್ಮಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿ ಆಗ್ಯದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು 3 ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿವ್ಯಕ್ತಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಹೇಗಮ್ಮ? ಗೌರವರ್ಣದಿಂದ ರಾರಾಜುತ್ತಿರುವಂತ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಕಂಗೊಳಿತಿರುವಂತ ನೀನೇ ವಿಷ್ಣು, ಕೃತಾರ್ಥನಾದೆ. ಸ್ಫಟಿಕ ಸದೃಶನಾಗಿ ತ್ರಿನೇತ್ರಧಾರಿಯಾಗಿ ಮೆರೆಯುತ್ತಿರುವಂತ ನೀನೇ ಮಹೇಶ್ವರ. ಪುನೀತನಾದೆ ಮಾತೆ. ಮಕ್ಕಳೇ, ಅಮ್ಮ ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಏನಮ್ಮ? ಕಳೆದು ಹೋದಂತಹ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂತಹ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂತ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ನಿಮಗೆ ಗುಣ ಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಹಾಪ್ರಸಾದ. ಕಂದ ವಿಷ್ಣು, ಅಮ್ಮ ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಶ್ರಯಿಸಿದಂತ ಸಕಲ ಜೀವರಾಶಿಗಳನ್ನು ವರ್ತಿಸಿ ಬರೆಯುವಂತ ಹೊಣೆಗಾರಿಕೆ ನಿನ್ನದ್ದು ಮಗನೇ. ವರಪ್ರಸಾದ. ಮಗನೇ ಮಹೇಶ್ವರ, ಜನನಿ ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ನಿನ್ನ ಆಜ್ಞೆ ಶಿರೋಧಾರ್ಯ ತಾಯಿ. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮಕ್ಕಳೇ. ಕಷ್ಟ ಬಂದ್ರೆ ಕಷ್ಟಕಾಲದೊಳಮಲಿಂದೆಯು ಭಜಿಸಲು ಕೊಟ್ಟುವುದಾದರೂ ಶರಣವಾಗ ಇಷ್ಟಾಗಿ ಪರವೆಂದ ಭಯ ಬಿದ್ದೈದನು ದಟ್ಟನ ತತ್ವಾನವ ಅಮ್ಮ ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವೆಲ್ಲರೂ ಭಕ್ತಿಯಿಂದ ನನ್ನನ್ನು ಬಯಸಿದ್ದೇ ಹೌದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದು ಅಂತರ್ಧಾನಳಾಗುತ್ತೇನೆ, ಜಯ ಜಯ ಅಂತರ್ಧಾನಳಾಗುತ್ತೇನೆ, ಜಯ ಜಯ ಅಂತರ್ಧಾನಳಾಗುತ್ತೇನೆ. పొడవిప వైశ్యరాలి పూతురాజ సాగుణ అటసీతనే విధాతలు ಕಡು ಮಗ ಬರುತ್ತಾಳೆ ತನ್ನಯ ಮನದಲ್ಲಿ ನುಡಿದಲ್ಲಿ ಹೊಡು ಬಯಲೋಳು ಹರಿಹರ ರಚಿಸುವ ಕಾರ್ಯವ ಕರುಣಿಸಿರ
ಮಾತೆಯು ಅರಿತರೆ ನಮ್ಮಲ್ಲಿ ಹಿರಿಯವಲೈಸಲ ಅರಿತರೆ ನಮ್ಮಲ್ಲಿ ಹಿರಿಯವಲೈಸಲ ಮರೆಯಲ್ಲ ಇದು ಅರೆಯು ಓ ಪದುಮಾಕ್ಷ ಬ್ರಹ್ಮ ಅಯ್ಯ ಮೃಡನೆ ಬ್ರಹ್ಮವಾಣಿ ಆಲಿಸಬೇಕು. ಕೇಳುವ. ನಭೋವಾಣಿ ಆದ ಮೇಲೆ ಹ, ಬ್ರಹ್ಮವಾಣಿ ಯಾಕೆ? ಬ್ರಹ್ಮ ಉವಾಚ. ತಾಯಿಯ ಜೊತೆಲಿ ಮಕ್ಕಳು, ಮಕ್ಕಳ ಜೊತೆಲಿ ತಾಯಿ, ನೋಡುವವರಿಗೆ ಚಂದ, ನಾಳೆ ಲೋಕಕ್ಕೆ ಪಾಠ. ಇಲ್ಲಿ ಏನಾಗಿದೆ? ನಮ್ಮಮ್ಮ ಎಲ್ಲವನ್ನು ಕೊಟ್ಟು ಹೋಗಿದ್ದಾರೆ ಎಂಬ ಬೇಸರ ಇದ್ದರೂ ಕರ್ತವ್ಯ ಎನ್ನುವುದು ಜಾಗೃತವಾಗಿದೆ. ಮತ್ತೇನು ಹಿಂದೆ ಉಳಿದೆ? ನಾಳೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆಯುತ್ತಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕ ಕೋಟ್ಯಾನು ಕೋಟಿ ಜೀವಿಗಳ ಬೆಳವಣಿಗೆ ಉತ್ಪತ್ತಿ ನನ್ನಿಂದ ಆಗ್ತದೆ. ಕಾಣಿಸಿಕೊಳ್ಳುವ ಜೀವಿಗಳು ನನಗೆ ಮಕ್ಕಳು. ಆ ಮಕ್ಕಳಿಗೆ ಯೋಗ್ಯವಾದ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ನಾವು ಮುಂದಾಗಬೇಕು. ನಮ್ಮೂರಲ್ಲಿ ಒಬ್ಬ ನಾಯಕ ಇದ್ದರೆ ಒಳ್ಳೆಯದಲ್ಲವೇ? ನಾಯಕ ಲೋಕ ಅಂದ್ರೆ ಒಂದು ಮನೆಯ ಹಾಗೆ. ಮನೆಯಲ್ಲಿ ಎಲ್ಲರೂ ಯಜಮಾನರಾಗೋದಕ್ಕೆ ಆಗುವುದಿಲ್ಲ. ಒಬ್ಬ ಯಜಮಾನ, ಉಳಿದವರು ಸದಸ್ಯರು. ಆಗ ಹಿರಿಯರು ಕಿರಿಯರು ಎನ್ನುವಂಥ ಭೇದ ಏನು ಎಂಬುದು ಗೊತ್ತಾಗ್ತದೆ. ಅದರಿಂದ ಒಬ್ಬ ನೇತಾರ, ಪ್ರಭು ಇದ್ರೆ ಒಳ್ಳೆಯದು ಅಂತ ಯಜಮಾನ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಜೊತೆಯಲ್ಲೇ ಇದ್ದೇನೆ ಮಕ್ಕಳೇ ಅನ್ನುವ ಹಾಗೆ ಅಮ್ಮ ಆಡಿದ ಬಳಿಕ ಮತ್ತೊಬ್ಬ ನಾಯಕ ಯಾಕೆ ನಮಗೆ? ಅಮ್ಮ ಹೋಗುವಾಗ ಹೇಳಿದ್ದೇನು? ಏನು? ಕಷ್ಟ ಬಂದಾಗ ನಿಷ್ಠೆಯಿಂದ ಬಯಸಿದರೆ ಕೊಟ್ಟು ಸಂದರ್ಶನ. ಕಷ್ಟ ಬಂದ್ರೆ ಅಮ್ಮ ಇದ್ದಾಳೆ ಅಂತ ಆಯ್ತಲ್ಲ. ಕಷ್ಟ ನಮಗೆ ಬರುವುದಲ್ಲ, ನನ್ನಿಂದ ಸೃಷ್ಟಿಯಾದ ಜೀವಗಳಿಗೆ. ಅದನ್ನು ಪರಿಹರಿಸುವುದಕ್ಕೆ ನಾವು ಇದ್ದೇವಲ್ಲ. ಕಷ್ಟ ಅಂದ್ರೆ ಏನು? ಅವ್ಯವಸ್ಥೆ. ನಾವು ನಮ್ಮ ಲೋಕದಲ್ಲಿ ಇರ್ತೇವೆ. ಆದರೆ ನಾಳೆ ನನ್ನ ಲೋಕದಲ್ಲಿ ಆಗುವಂತ ನನ್ನ ಮಕ್ಕಳಿಗೆ ಆ ಯೋಗ್ಯವಾದ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ನಾವು ಮುಂದಾಗಬೇಕು. ಆದ್ರಿಂದ ಒಬ್ಬ ನಾಯಕ ಇದ್ರೆ ಒಳ್ಳೆಯದು ನನ್ನ ಅಭಿಪ್ರಾಯ ಅಷ್ಟೇ. ಹೇಗೆ? ಈಗ ಬೇಕೇ ಬೇಕು ಅನ್ನುವಂಥ ತೀರ್ಮಾನ ನಿನ್ನಲ್ಲಿ ಉಂಟು ಅಂತಾದ್ರೆ ನೀನು ಒಬ್ಬನೇ ಕಾಣಿಸಿಕೊಂಡದ್ದಲ್ಲ, 3 ಮಂದಿಗಳು ನಾವು ಕಾಣಿಸಿಕೊಂಡಿದ್ದೇವೆ. ಆ ನಾಯಕನಾಗುವ ಯೋಗ್ಯತೆ ಅರ್ಹತೆ ಯಾರಲ್ಲಿ ಉಂಟು ಅಂತ ಚಿಂತನೆ ಮಾಡಿದ್ದೀನಿ. ಯೋಚನೆ ಮಾಡ್ಬೇಕಾದಿಲ್ಲ. ಅಮ್ಮ ಸೂಚನೆ ಕೊಟ್ಟಿದ್ದಾರಲ್ಲ. ಹೇಗೆ? ಮೊದಲಿಗೆ ಕರೆದದ್ದು ಹೇಗೆ? ಮೊದಲಿಗೆ ಮಕ್ಕಳೇ ಅಂತ ಕರೆದ್ರು, ಆಮೇಲೆ ನಾಮಕರಣವನ್ನು ಮಾಡಿದ್ದಾರೆ. ಅದು ಹೇಗೆ? ನಿನಗೆ ಹೌದಲ್ಲ, ಗೌರವ ವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ನಾಳಿನ ಲೋಕದಲ್ಲಿ ಗಂಡು ಹೆಣ್ಣು ಮದುವೆಯಾಗಿ ಗಂಡ ಹೆಂಡತಿ ಸಂಬಂಧ ಏರ್ಪಟ್ಟಾಗ ಹೆಣ್ಣಾದವಳು ಗರ್ಭಿಣಿಯಾಗಿ ಅವಳಿ ಮಕ್ಕಳನ್ನು ತ್ರಿವಳಿ ಮಕ್ಕಳನ್ನು ಹಿಡಿದಳೆಂದಾದರೆ ಮೊದಲಿಗೆ ನಾಮಕರಣ ಮಾಡುವುದು ದೊಡ್ಡ ಮಗನಿಗೆ ಅಲ್ವಾ? ಮೊದಲು ಹುಟ್ಟಿಕೊಂಡವನಿಗೆ. ಹೌದಾ? ಜ್ಯೇಷ್ಠ ಪುತ್ರ ನಾನೇ ಆಗಿದ್ದೇನೆ. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಎಂಬ ಮಾತುಂಟು. ಆದ್ರಿಂದ ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವ ಎಂಬುದಾಗಿ ಅರ್ಥ. ಅರಿತರೆ ನಮ್ಮೋಳು ಹಿರಿಯವನೈಸೆನ್ನ ಮರೆಯಲ್ಲ. ಇದು ಕರೆಯಾದ ಮಾತು. ನನ್ನನ್ನು ಅಣ್ಣನೆಂದು ಒಪ್ಪುವಿರಾ ತಮ್ಮಂದಿರೇ? ನೀನು ಆಡಿದಂತಹ ಮಾತು ನಮಗೆ ಅನ್ವಯ ಆಗುವುದಿಲ್ಲ ಬ್ರಹ್ಮ. ನೀನು ಹೇಳಿದ ಹಾಗೆ ಮುಂದಕ್ಕೆ ಅವಳಿ ಮಕ್ಕಳು ಅಥವಾ ತ್ರಿವಳಿ ಮಕ್ಕಳು ಜನಿಸಿಕೊಂಡರು ಅಂತಾದ್ರೆ ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಕ್ಷಣ ಮಾತ್ರದ ವ್ಯತ್ಯಾಸವಾದ್ರೂ ಇರ್ತದೆ. ಇಂಥದ್ದೇ ಮಗು ದೊಡ್ಡದು, ಇಂಥದ್ದೇ ಮಗು ಸಣ್ಣದು ಅನ್ನೋ ಹಾಗೆ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ನಮ್ಮಲ್ಲಿ ಮೊದಲು ಹುಟ್ಟಿಕೊಂಡವ ಯಾರು ಅಂತ ಕೇಳಿದ್ರೆ ಉತ್ತರ ಉಂಟಾ? ಇಲ್ಲ. ಯಾಕಿಲ್ಲ? ಅಮ್ಮನ ಸಂಕಲ್ಪದಂತೆ ಏಕಕಾಲದಲ್ಲಿ ತ್ರಿಮೂರ್ತಿಗಳು ನಾವು ಪ್ರಕಟಗೊಂಡದ್ದು. ಹರನನ್ನು ಮೊದಲು ಕರೆಯದೆ ನನ್ನನ್ನು ಅಮ್ಮ ಕೂಗಿದ್ದಾರೆ ಎಂದಿರುವಾಗ ನಾನು ದೊಡ್ಡ ಮಗನ ಯಾಕೆ ಆಗಿರಬಾರದು? ಗುರುತಿಸಿಕೊಳ್ಳುವುದಕ್ಕೆ ಒಂದು ಹೆಸರು ಬೇಕು ಅನ್ನುವಂತ ಉದ್ದೇಶದಿಂದ ಒಂದು ನಾಮಕರಣ ಮಾಡಿದ್ದಾಳೆ. ಮತ್ತೆ ಮೊದಲೇ ನಿನಗೆ ಯಾಕೆ ಹೆಸರಿಟ್ಟಿದ್ದಾಳೆ? ಪ್ರಥಮವಾಗಿ ಉದ್ಯೋಗದಲ್ಲಿ ತೊಡಗಿಕೊಳ್ಳುವವನು ನೀನು, ಆದ್ದರಿಂದ ನಿನ್ನನ್ನು ಪ್ರಥಮವಾಗಿ ಬ್ರಹ್ಮ ಅಂತ ಆಡಿದ್ದು. ಈಗ ಮನೆಯಲ್ಲಿ ಅಣ್ಣ ತಮ್ಮಂದಿರು ತುಂಬಾ ಮಂದಿ ಇದ್ರೆ ಉದ್ಯೋಗ ಮಾಡಬೇಕು, ಮೊದಲಿಗೆ ತೊಡಗಬೇಕಾದವ ಯಾರು? ಅಣ್ಣನಲ್ವಾ? ಆ ಅಣ್ಣನಾದವ ಸೋಮಾರಿತನದಿಂದ ಮನೆಯಲ್ಲೇ ಕುಳಿತರೆ ಉದಾಸೀನದಿಂದ ತಮ್ಮಂದಿರು ಕೂತ್ಕೊಳ್ತಾರೆ. ಅಣ್ಣ ಹೊರಟ್ರೆ ತಮ್ಮಂದಿರು ಹಿಂದಿಂದ ಹೊರಡ್ತಾರೆ ಎನ್ನುವುದರಿಂದ ಅಣ್ಣನಾದ ನನಗೆ ಮೊದಲು ಉದ್ಯೋಗ ಕೊಟ್ಟಿದ್ದ. ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭಿಸಿದ್ರೆ ನಾವು ನಮ್ಮ ಕಾರ್ಯದಲ್ಲಿ ಮುಂದುವರೆದುಕೊಂಡು ಹೋಗ್ತೇವೆ. ಮುಂದುವರಿದಕ್ಕೆ ಹೌದು, ಆದ್ರೆ ಪ್ರಾರಂಭಿಸಿ. ಈಗ ಹಿಂದೆ ಉಳಿದದ್ದು ಯಾರು? ಅಣ್ಣ ಅಲ್ಲ. ನಮ್ಮೂರೊಬ್ಬ ನಾಳೆ ಹರಿಯ ಮೇಲೆ ಅಪವಾದ ಹಾಕಬಾರ್ದು. ಅವನ ಪಾಲನೆ ನನಗೆ ಹೀಗಾಯ್ತು,
ಅಲ್ಲ, ಹರನ ಲಯದಿಂದಾಗಿ ನನಗೆ ತುಂಬ ಸಮಯ ಬದುಕಬೇಕು ಅಂತ ಇತ್ತು, ಹರನನ್ನು ಲಯ ಮಾಡಿದ ಎಂಬುದಾಗಿ ಯಾವನೋ ಎಣಿಸಿಕೊಳ್ಳಬಾರ್ದಲ್ಲ. ಅದಕ್ಕೆ ಬೇಕಾಗಿ ಅಪವಾದ ದೂರ ಮಾಡುವುದಕ್ಕೆ ಒಬ್ಬ ನಾಯಕ ಬೇಕು. ಈಗ ಅಣ್ಣ ಉದ್ಯೋಗದಲ್ಲಿ ತೊಡಗಿಕೊಳ್ಬೇಕು ಅಂತ ಹೇಳುದು ನೀನು. ಹೌದು, ಅಣ್ಣ ಆವಾಗಲಿಂದ ನಿನ್ನ ಒತ್ತಡ ಉಂಟು, ನನ್ನನ್ನು ಗುರುತಿಸಿಕೊಳ್ಳಿ, ನಾನು ಹಿರಿಯವ, ನಾನು ನಾಯಕ, ನಾನು ಅಣ್ಣ ಅನ್ನುವ ಹಾಗೆ. ಹೌದು, ನೀನೇ ಇಷ್ಟು ಹೊತ್ತು ಅಮ್ಮನ ಆಡಿದಂತಹ ಮಾತನ್ನು ನಡೆಸುವಲ್ಲಿ ಹಿಂದೆ ಉಳಿದೆ. ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದಂತ ನೀನು ಮಾತಿನ ಸೃಷ್ಟಿಯಲ್ಲೇ ತೊಡಗಿಕೊಂಡಿದ್ದಿ, ಮತ್ತು ನಾಯಕ ಬೇಕು ಅನ್ನುವ ಹಾಗೆ ಹೇಳ್ತೀನಿ ನೀನು. ಅಂದ್ರೆ ಬ್ರಹ್ಮ ಬರೆಯುವುದಕ್ಕೆ ಇರುವವ, ಲಲಾಟ ಲಿಖಿತ ರೇಖ ಪರಿಮಾಷ್ಟು ನ ಶಕ್ಯತೆ. ನಾನು ಬರೆಯುವ ಹೌದಾ, ಬರೆಯುವನು ಹೌದು. ಆದ್ರಿಂದ ನನ್ನ ನಾಲಿಗೆಯಿಂದ ಯಾವ ಮಾತು ಬಂತೋ ಅದಕ್ಕೆ ಮೊದಲಿಗೆ ಒಂದು ಸ್ಪಷ್ಟತೆ ಆಗಬೇಕಲ್ಲ. ಈಗ ಬರೆಯುವವನು ಇದ್ದಾನೆ ಅಂತ ನಿನಗೆ ಗೊತ್ತು, ಹಾಗೆ ನಿನ್ನ ಜೊತೆ ಕೊಡುವವನಿದ್ದಾನೆ ಅನ್ನುವುದು ನಿನಗೆ ಗೊತ್ತಿಲ್ವಾ? ಹೌದು, ಇಬ್ಬರು ಇದ್ದೇವೆ. ಹಾಗಿರುವಾಗ ಬರೆಯುವವನೇ ದೊಡ್ಡವಂತ ಹೇಳಲಿಕ್ಕೆ ಆಗುವುದಿಲ್ಲ. ಈಗ ಕೊಡುವವನು ಜೊತೆಯಾಗಿ ಇರುವಾಗ ಈಗ ನೀನು ಬ್ರಹ್ಮ ಅಂತ ಆಡಿದೆ. ಬ್ರಹ್ಮ ಅಂದ್ರೆ ಏನು? ದೊಡ್ಡದು ಅಂತ ಹೇಳಿದೆ. ಈಗ ದೊಡ್ಡದು ಅಂತ ಹೇಳಿದ್ರೆ ಒಂದು ಇಷ್ಟು ಅಳತೆ ಮಾಡುವುದಕ್ಕೆ ಆಗ್ತದೆ, ಇಷ್ಟೇ ದೊಡ್ಡದು ಇಷ್ಟೇ ಸಣ್ಣದು ಅನ್ನುವ ಹಾಗೆ. ನಿನ್ಗೆ ಹರಿ ಅಂದ್ರೆ ಅರ್ಥ ಏನು ಗೊತ್ತಾ? ಅನಂತ. ಅನಂತ ಅಂದ್ರೆ ಅರ್ಥ ಎಂತದ್ದು? ಕೊನೆಯೇ ಇಲ್ಲದ್ದು ಅನ್ನುವುದು ಅರ್ಥ. ಬ್ರಹ್ಮ ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ. ಹಾಗೆಂದು ಯೋಚನೆ ಮಾಡುವುದಲ್ಲ ನಾನು. ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಇದ್ದ ವಿಷಯ ಹೇಳಿದೆ. ಇದು ನೀನು ಮಾತಾಡುದಲ್ಲ, ಸಮಾಧಾನ ಆಗ್ಲಿಲ್ವ ನಿಮಗೆ? ಇದು ಬ್ರಹ್ಮ ಮಾತಾಡುದಲ್ಲ, ನಾನೇ ಬ್ರಹ್ಮ ಅಲ್ಲ. ಏನೋ ಒಳಗಿನಿಂದ ನೀನನ್ನು ಮಾತಾಡಿಸುವುದು, ಪ್ರಚೋದಿಸ್ತಾ ಇರುವುದು. ಅಮ್ಮ ಪ್ರಚೋದನೆ ಕೊಡ್ಲಿಕ್ಕೆ ಹೊರಗೆ ನಿಂತಿದ್ದಾಳೆ. ಹಾಗಿದ್ರೆ ಒಳಗಿನಿಂದ ಯಾವುದು? ಏನು? ಮದ. ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ ನೀನು. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ನೀ ತೊಡಗಿಕೊಂಡ್ರೆ ಎಷ್ಟು ಚಂದ ಆಗ್ತದೆ ಗೊತ್ತಾ? ತಂದೆ, ತಾಯಿ, ಗುರು ಈ ಮೂವರ ಒಗ್ಗೂಡಿಕೆದ ಪ್ರಪಂಚ. ಸೃಷ್ಟಿಯಲ್ಲಿ ನಾನು ಎನ್ನುವುದರಿಂದ ನಾನು ಲೋಕದ ತಂದೆ, ತಾಯಿಯಾಗಿ ನೋಡಿಕೊಳ್ಳುವ ನೀನು. ಹರನು ಉಪದೇಶ ಮಾಡುವುದರ ಮೂಲಕವಾಗಿ ಲಯಗೊಳಿಸಬಹುದು. ತಂದೆ, ತಾಯಿ, ಗುರು ನಾವು ಮೂವರೇ ಇಲ್ಲಿ ಇದ್ದೇವೆ. ನಾಳೆಯ ಲೋಕದಲ್ಲಿ ಹಾಗೆ ಇರಬೇಕಾಗ್ತದೆ. ಆಗ ಲೋಕ ತಿಳಿಯುತ್ತದೆ. ಆದ್ರಿಂದ ಈ ಕ್ಷಣದಲ್ಲಿ ಈಗ ನೀನು ಒಪ್ಪುವುದಿಲ್ವ? ನಿನ್ನಲ್ಲಿ ನನಗೆ ಹಿರಿತನ ಕಾಣುವುದಿಲ್ಲ ಅಂತ ಹೇಳಿದ್ರು. ಏಕವಚನ, ಬಹುವಚನ, ಹಿರಿಯರು, ಕಿರಿಯರು, ಹಿರಿತನಕ್ಕೆ ಬೆಲೆ ಬೇಡವೇ ನಾಳೆ? ನಿನ್ನಲ್ಲಿ ಎಂತದ್ದು ಇಲ್ಲ. ಹೇಗೆ ಹರನೆ? ಬ್ರಹ್ಮ ಈ ಹಿಂದೆ ಸುತ್ತಲೂ ಮುತ್ತಿಕೊಂಡಿರುವಂತಹ ಕತ್ತಲೆಯ ರಾಶಿಯನ್ನು ನೋಡಿ ಭಯಗೊಂಡವರು ನಾವು, ಅಳುತ್ತಾ ಇದ್ದವರು. ಈಗ ಹಾಗಲ್ಲ, ಬೆಳಕಿಗೆ ಬಂದಿದ್ದೇವೆ. ಬೆಳಕಿಗೆ ಬಂದ ಕೂಡಲೇ ನೀನು ದೊಡ್ಡವನಾಗುವುದಕ್ಕೆ ಹೊರಟಿದ್ದಿ. ಹಗಲಲ್ಲೇ ಎಲ್ಲ ವಿಷಯ ನಡೆಯಬೇಕು. ನೀನು ದೊಡ್ಡವ ಹೌದು, ನಿನಗಿಂತ ದೊಡ್ಡವನೊಬ್ಬ ಇದ್ದಾನೆ, ಅಮ್ಮ. ಆಮೇಲೆ ನಾನೇ. ಅದೇಗೆ? ಯಾಕೆ ಹೇಳಿದೆ? ನೀನು ಸೃಷ್ಟಿಸ್ತೀಯವ ಪಾಲಿಸ್ತಾನೆ, ನಾನು ಲಯಗೊಳಿಸ್ತೇನೆ. ಲಯಗೊಳಿಸಿದಲ್ಲಿಗೆ ಲಯಾಧಿಕಾರಿಯ ಪರಿಧಿ ಎನ್ನುವುದು ಮುಕ್ತಾಯವಾಗುವುದಿಲ್ಲ. ಲಯ ಅಂದ್ರೆ ಏನು? ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು. ನಿನ್ನ ಸೃಷ್ಟಿಯನ್ನು, ಅವನ ಪಾಲನೆಯನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ಅಷ್ಟೇ ಅಲ್ಲ, ನನ್ನನ್ನೊಮ್ಮೆ ಸರಿಯಾಗಿ ನೋಡಂತೆ. ನಿನಗೆ 2 ಕಣ್ಣು, ನನಗೆ 3ನೇ ಕಣ್ಣು, ಹೆಚ್ಚಿನ ಕಣ್ಣು, ಅದು ಕಿಚ್ಚಿನ ಕಣ್ಣು. ಒಂದು ವೇಳೆ ತೆರೆದರೆ ಸುಡುವೇನು ಸಕಲವನು. ನಿನ್ನ ಸೃಷ್ಟಿಯೇ ಇಲ್ಲ. ಪಂಚಶಿರಗಳನ್ನು ಹೊಂದಿದ್ದೇನೆ, ದೊಡ್ಡವ ನಾನೇ. ತಲೆ ಹೆಚ್ಚಿದೆ, ಕಣ್ಣು ಹೆಚ್ಚಿದೆ ಎನ್ನುವುದರಿಂದ ನನಗಿಂತ ಹೆಚ್ಚು ಅಂತ ಭಾವಿಸಬೇಡ. ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಹೊಂದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಬ್ರಹ್ಮ ಸೃಷ್ಟಿ ಮಾಡಿದಲ್ಲಿಗೆ ಉದ್ಯೋಗ ಮುಗಿಯುವುದಿಲ್ಲ, ಹೆಚ್ಚಿನ ಹೊಣೆಗಾರಿಕೆ ಇರುವುದು ನನಗೆ. ಮತ್ತೆ ಸೃಷ್ಟಿಯಾದಂತಹ ಜೀವಿಗಳ ಹಣೆ ಮೇಲೆ ಆಯುಸ್ಸನ್ನು ಬರೀತೇನೆ. ದಿನ ಪ್ರಾರಂಭ ಆಗುವುದು ನನ್ನಿಂದ, ಆಯುಸ್ಸು ವಯಸ್ಸು ಬರುವುದು ನನ್ನಿಂದ. ಜನ್ಮದಿಂದ ಎಲ್ಲರೂ ಜಂತುಗಳಾಗಿ ಕಾಣಿಸಿಕೊಳ್ತಾರೆ. ಬುದ್ಧಿ ಎಂಬುದು ಬರಬೇಕಾದ್ರೆ ವಿದ್ಯಾ ಸಂಸ್ಕಾರ ಬೇಕಾಗ್ತದೆ. ವಿದ್ಯೆಯನ್ನು ಸೃಷ್ಟಿ ಮಾಡುವ ನಾನು ಎನ್ನುವುದರಿಂದ ವಿದ್ಯಾ ಪಟ್ಟ ನೀಡುವನಿದ್ದೇನೆ. ಮತ್ತೆ ಈಗ ನಿನ್ನ ಪಾಲನೆಯನ್ನು ಕೊಡುವುದು ಅಂತ ಆದರೆ, ಈಗ ನಾನು ಒಬ್ಬನಿಗೆ 60 ವರ್ಷ ಆಯುಷ್ಯ ಇರ್ತೇನೆ. ಆ 60ನ್ನು ಏರಿಸಲಿಕ್ಕೆ ನಿನ್ನಿಂದ ಆಗ್ತದ? ಹಾಗೆ ಅಂತ ಒಬ್ಬರಿಗೆ 90 ವಯಸ್ಸು ಇರಿಸ್ತೇನೆ, ಅವರಿಗೆ 60 ಕೆಳಗಿಳಿಸಲಿಕ್ಕೆ. ಈಗ ಆಯಸ್ಸು ನಿನ್ನ ಕಿಸೆಯಿಂದ ಕೊಡುದ ನೀನು? ಅಲ್ಲ, ಇಲ್ಲ ಅಲ್ಲ, ಅಲ್ಲ, ನಾನು ಆ ಜೀವಿಗಳಿಗೆ ಹುಟ್ಟಿದ್ದೇವೆ, ಜೀವಿಸುತ್ತಿದ್ದೇವೆ, ಸಾಯುತ್ತೇವೆ ಅಂತ ಗೊತ್ತಿರ್ತದೆ. ಯಾವಾಗ ಅಂತ ಗೊತ್ತಿರುವುದಿಲ್ಲ. ಅದರ ಲೆಕ್ಕಾಚಾರ ಇರುವುದೆಲ್ಲ ನನ್ನಲ್ಲಿ. ಬ್ರಹ್ಮ ಗಣಿತ ಶಾಸ್ತ್ರ, ಆಯುಷ್ಯ ಎಷ್ಟು ಎನ್ನುವುದು ನನ್ನಲ್ಲಿ ಇರುವುದಲ್ಲದೆ ಹರಿಯಲ್ಲಿಯೋ ಹರನಲ್ಲಿ ಇರುವುದಲ್ಲ. ಆದ್ದರಿಂದ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆ ಲಯ ಅಡಕವಾಗಿದೆ. ಆದ್ದರಿಂದ ಸೃಷ್ಟಿಪ ಕಾರ್ಯ ಘನ. ಸೃಷ್ಟಿಪ ಕಾರ್ಯವದಷ್ಟೊಂದು ಘನವಲ್ಲ, ಬಿಟ್ಟು ಹೋಗದ ತೆರದೇ.
ಹೌದು ಕಲವಲ್ಲ ಕೆಟ್ಟು ಹೋಗದ ತೆರದೇ ಒಂದು ಬೇಕಾದುದ ಬರೆಯುವ ಹಣವೇ ಕೊಟ್ಟು ಬೇಕಾದುದ ಬರೆಯುವ ಹಣವೇ ದೇಶವೇ ದೊರೆದ ಹಾಗೆಯೇ ಕಾರ್ಯವನ್ನಷ್ಟೊಂದು ಫಲವಲ್ಲ ಎಷ್ಟು ಹೋಗದ ಬ್ರಹ್ಮ ಹರಿಯೇ ಸೃಷ್ಟಿಸುವಂತಹ ಕಾರ್ಯ ಏನುಂಟು ಅದು ಘನವಾದುದು ಅನ್ನೋ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀನು. ಸತ್ಯ. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ ಅಲ್ಲ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿ ಕೆಲಸವನ್ನು ಮಾಡು, ಒಂದು ಜೀವರಾಶಿಯನ್ನು ಸೃಜಿಸಲಿಕ್ಕೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹಾಗೆಂದು ನಾನು ಯೋಚನೆ ಮಾಡುವುದು ಏನು? ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ಟೇನಾಗ್ತದೆ ಹೇಳು? ಹಾಗೆ ಬಿಡಬಾರ್ದು, ಅದು ಹಾಳಾಗಿ ಹೋಗ್ತದೆ, ಹಾಳಾಗಿ ಅದು ಕೆಟ್ಟು ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವನು ಯಾರು ಅನ್ನೋ ಹಾಗೆ ಚಿಂತನೆ ಮಾಡಿದ್ರೆ ಪಾಲನಾಧ್ಯಕ್ಷನಾದಂತಹ ನಾನು ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ, ಅದು ಮೊಳಕೆ ಹೊಡೆದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ. ಬ್ರಹ್ಮ ತಪ್ಪು ಬರೆದಕ್ಕೆ ಸರಿ ಅಂತ ಗೆರೆಯುವ ನಾನಲ್ಲ. ಬ್ರಹ್ಮ, ನಿಮ್ಮಿಬ್ಬರ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡವ ನಾನಿದ್ದೇನೆ. ಹರಿಯ ಪ್ರಸ್ತಾವನೆಯನ್ನು ಒಪ್ಪದೆ ಅದನ್ನು ವಿರೋಧಿಸುವುದಕ್ಕೆ ಮುಂದಾದವ ನೀನು. ಉಂಟು ವಿರೋಧ, ಅದನ್ನು ತಪ್ಪು ಎಂದು ಹೇಳುತ್ತಾ ಇದ್ದಿ. ಸರಿಯಲ್ಲ. ತಪ್ಪು ಯಾರದ್ದು? ಅವನು. ಅದು ನಿನ್ನದು. ಸರಿ. ಚಲ ಸರಿಲ್ಲವ ಚಲವು ಹೊರೆಯುವ ತಲೆ ಸೇತನು ಕ್ಷಣ ಸರಿಲ್ಲವ ಚಲವು ಹೊರೆಯುವ ತಲೆ ಸೇತನು ಹರಿ ಹರರೆಂಬಲಿ ಭೇದವಿಲ್ಲದೆಲ್ಲಿರುವ ಎರಕವಾಗಿ ಎಲ್ಲ ಕ್ಷಣ ಸರಿಲ್ಲವ ಚಲವು ಹೊರೆಯುವ ತಲೆ ಸೇತನು ಕೇವಲ ಸೃಜಿಸುವ ಕಾರ್ಯವನ್ನು ಹೊಂದಿದ ಮಾತ್ರಕ್ಕೆ ಬ್ರಹ್ಮ ಸ್ವತಂತ್ರನಲ್ಲ. ಜೀವಿಗಳ ಪ್ರಾರಬ್ಧವನ್ನು ತಿದ್ದುವಂತ ಅವಕಾಶವೂ ಬ್ರಹ್ಮನಿಗೆ ಇಲ್ಲ. ಸೃಷ್ಟಿ ಸ್ಥಿತಿ ಲಯ ಇವೊಂದಕ್ಕೊಂದು ಪೂರಕವಾದಂತಹ ಕೆಲಸಗಳು. ಒಂದರಲ್ಲಿ ದೋಷ ಉಂಟಾದ್ರೂ ಕೂಡ ಇನ್ನೊಂದು ಕಾರ್ಯ ಆಗುವುದಕ್ಕೆ ಸಾಧ್ಯವಿಲ್ಲ. ನಾನು ಹೇಳುವುದಿಷ್ಟೇ. ಹೇಗೆ? ಹರಿಯ ಅಂತರಂಗದಲ್ಲಿ ಹರ, ಹರನ ಅಂತರಂಗದಲ್ಲಿ ಹರಿ, ಹರಿ ಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ಅದಕ್ಕೆ ನಿನ್ನಲ್ಲೇ ಎರಕವಾಗ್ತೀನಿ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ನನ್ನೊಳಗೆ ಸೇರಿಕೊಳ್ತಿ ಅಂತ ಆದ್ರೆ ನಿನಗೆ ಯೋಗ್ಯವಾದ ಪಥ ಬೇಕಲ್ಲ? ಹೌದು. ಹೋಗುವೊಳಗೆ
ಪಕ್ಷ ಕಟ್ಟುವುದಕ್ಕೆ ಮುಂದಾದೀರಾ? ಎಲ್ಲಿ? ನಾನು ಹಿರಿಯವನಿರುತ್ತಾ ಕಿರಿಯರಾದ ನೀವು ಈ ರೀತಿ ಮುಂದೆ ಹೋಗ್ತೀರಿ ಅಂತಾದ್ರೆ ಏನಾಯ್ತು? ತಾಳ್ಮೆ ನನ್ನಲ್ಲಿಲ್ಲ. ಹರಿಹರ ವಿವಿರ ರಕವಾಗಿರಲೇನು ಇರುವುದೇ ಭೀತಿ ಮನದೊಳಗೆ. ನನ್ನ ಶ್ರೇಷ್ಠತೆಯನ್ನು ಪ್ರತಿಷ್ಠಾಪಿಸಕ್ಕೆ ಇನ್ನು ಒಂದೇ ಮಾರ್ಗ, ಬಾಯಿದ್ದಕ್ಕೆ ಯುದ್ಧವ. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನುವುದನ್ನು ಕಂಡುಕೊಳ್ಳುವುದಕ್ಕೆ ಆಗ್ತದಾ? ಗೆದ್ದು ವಿಜಯ ಸಾಧಿಸ್ತೇನೆ. ಯುದ್ಧದಲ್ಲಿ ಇಂಥವ್ರು ಅಂತ ಮಾತ್ರ ಅಲ್ವಾ ನಿರ್ಣಯ ಆಗುವುದು. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನುವುದನ್ನು ಕಂಡುಕೊಳ್ಬೇಕು ಅನ್ನೋ ಹಾಗೆ. ಅದಕ್ಕೆ ಒಂದು ದಾರಿ ಉಂಟಲ್ಲ, ಅಮ್ಮನೇ ಹೇಳಿದ್ದು, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಹೊಂದಿದೆ ಅನ್ನೋ ಹಾಗೆ. ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ನಿನ್ನೊಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನೊಳಗೆ ಅಧಿಕವಾದದ್ದು ಉಂಟು ಅಂತಾದ್ರೆ ನಿನ್ನನ್ನು ನಾಯಕ ಅನ್ನೋ ಹಾಗೆ ನಾನೇ ಒಪ್ಪಿಕೊಳ್ಳುದಲ್ವ? ಮೊದಲು ನೀನು ಹೋಗ್ತೀಯ ಒಳಗೆ? ಹೋಗಬಹುದೇ? ಒಂದು ದಾರಿ ಬೇಕಿತ್ತು. ಬಾಯ್ ಆದಿತ್ತ, ಏನು ಇದೋ ತೆರೆದಿದ್ದೇನೆ. ಶರೀರದಲ್ಲಿರುವ 9 ದ್ವಾರಗಳಲ್ಲಿ ಒಂದನ್ನು ಮಾತ್ರ ತೆರೆದಿರಿಸ್ತೇನೆ. ಬರ್ತಾನೆ ಇಲ್ವ ನೋಡು. ಹರಿಯೋ ಹೋಗುತ್ತಲೇ ವಿಧಿಯ ಜಠರ ಮಗ ಪರಿಕಿಸಲು ಬಳಿಕಲ್ಲಿ ಕಾಡವು ಶರೀರ ಕಲ್ಪತಿ ಪ್ರಳಯ ಹೊಂದಿದ ಕರೆಗಳೆಲ್ಲ ಹರಿಯು ಹೋಗುತ್ತಲೇ ವಿಧಿಯ ಜಠರವ ಸರಿ, ಬ್ರಹ್ಮನಲ್ಲಿ ಆಡಿದಂತಹ ಮಾತಿನಂತವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು ಎಷ್ಟುಂಟು ಹಾಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾಧ್ಯನ ಯಾಕೆ ಹೀಗೆ? ಬ್ರಹ್ಮನ ಹಿರಿಮೆಯನ್ನು ಅವನಲ್ಲೇ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರೂ ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯ್ತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದರೂ ಇರ್ಬೋದು ಅನ್ನೋಂತಹ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನೋ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದಪ್ಪ ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಥದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನುವುದು ಸತ್ಯ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾರ್ತೇನೆ ಹೊರಗೆ. ಶೋಧಿಸಿದನು ನಿಲ್ಲುವುದರವ, ಶೋಧಿಸಿದನು ನಿಲ್ಲುವುದರವ, ಒಳಗೈದಿನ ಕಡಲು ಮರದಲ್ಲಿ ಮೆರೆವಾ ಹೋದ ಕಲ್ಪದಿ ಲಯವಾದ ಸರ್ವ ವೇದಿನಿಗಳು ಮೆರೆಯುತ್ತಿಯ ಬೀಳೋದ. ಶೋಧಿಸಿದನು ನಿಲ್ಲುವುದರವ, ಒಳಗೈದಿನ ಕಡಲು ಮರದಲ್ಲಿ ಮೆರೆವಾಗ ಶೋಧಿಸಿದೆನು ನಿನ್ನ ಉದರವ. ಒಳ್ಳೆಯದು. ಏನುಂಟು ಬ್ರಹ್ಮನಲ್ಲಿ? ಏನುಂಟು ನೋಡಿದ್ಯಾ? ಏನಿಲ್ಲ. ನೋಡ್ಲಿಲ್ವಾ? ಸರಿ, ಹಾಗಲ್ವಾ? ಏನು ಉಂಟು ಏನಿಲ್ಲ, ಎಲ್ಲವನ್ನು ತುಂಬಿಕೊಂಡವನು ನೀನು. ಮತ್ತೆ ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಒಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಹರನಂಥವರಿದ್ದಾರೆ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವ್ರು ಮಾತ್ರ ಕಾಣಿಸುವುದೇ ಇಲ್ಲ. ಕಡಿಮೆ ಕಾರ್ಯ, ಒಬ್ಬ ಸಾಕು. ಬೇಡ, ಬಿಡೋಣ. ಇದ್ದದಲ್ಲಿ ಹಾಗುಂಟು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಕೈ ಕಟ್ಟಿದ್ದೆಲ್ಲ ಕೈ ಕಟ್ಟಿದ ಹಾಗೆ, ಬಾಯಿ ಬಿಟ್ಟದ್ದೆಲ್ಲ ಬಾಯಿ ಬಿಟ್ಟ ಹಾಗೆ, ಕಣ್ಣು ಮುಚ್ಚಿದ್ದು ಕಣ್ಣು ಮುಚ್ಚಿದ ಹಾಗೆ, ಕುಳಿತದ್ದೆಲ್ಲ ಕುಳಿತ ಹಾಗೆ. ಹಾಗೆ ಬ್ರಹ್ಮ ಯಾವುದಕ್ಕೂ ಚಲನೆಯೇ ಇಲ್ಲ. ಸೃಷ್ಟಿ ಆಗ್ಬೇಕಷ್ಟೇ. ಚಲ
ನೀನು ಚಾಲಕ. ಹೌದು. ನೀನು ಮನಸ್ಸು ಮಾಡಿದ್ರೆ ಇದೆಲ್ಲ ಚಲಿಸ್ತದೆ ಅಲ್ವಾ? ನಾಳೆ ಇಲ್ಲಿ ನೋಡು, ಚೇತನ ಕೊಡ್ತೇನೆ. ಸರಿ, ಆಮೇಲೆ ಏನು? ಅನು ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ 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 ಅನ್ನೋ ಹಾಗೆ ಹೊಳಿತಾ ಉಂಟು. ಗೊತ್ತಾಯ್ತಾ? ಏನಪ್ಪ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಕಂಡೆಯ ಲಕ್ಷ್ಮಿ? ಆಹಾ, ಬಂಗಾರದ ಬಣ್ಣ ಮಾತ್ರ ಸುವರ್ಣ. ಆವಾಗ್ಲೇ ನಾನೊಂದು ತೀರ್ಮಾನ ಮಾಡಿದೆ. ಏನು? ಈ ಸಲ ಬ್ರಹ್ಮನಿಗೆ ಒಂದು ಹೆಸರಿಡಬೇಕು ಅನ್ನೋ ಹಾಗೆ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಅದೋ ದ್ವಾರದ ಮೂಲಕ ಬಂದುದರಿಂದ ಅದೋಕ್ಷಜ ಎಂಬ ಹೆಸರು ನಿಲ್ಲಿಸಿದ್ದೇನೆ. ಹೆಸರಾಯ್ತು, ನೋಡಿ ಬಂದಿದ್ದಿ. ಇನ್ನಾದ್ರೂ ದೊಡ್ಡವನೆಂದು ಒಪ್ಪು, ಈಗ ಸೃಷ್ಟಿ ಮಾಡ್ತೇನೆ. ಆಗುದಿಲ್ಲ. ಈಗ ನನ್ನದೊಂದು ಮಾತು ಹಾಗೆ ಉಳಿದಿಲ್ವಾ? ಯಾವುದು? ನಾನು ಹೇಳಿದ್ದೆಂತದ್ದು, ಒಮ್ಮೆ ನಾನು ಹೋಗುದು ಆಮೇಲೆ ನೀನು ಸೇರುವುದು ಬೇಕಾ? ನಾನು ಹೋಗಿ ಬಂದಾಯ್ತು, ಒಮ್ಮೆ ನೀನು ಹೋಗಬೇಡುವ? ಒಂದು ದಾರಿ ಕೊಡು, ಬೇಗ ಬರ್ತೇನೆ. ದಾರಿ ನಿನಗೆ ಅದೇ ಆದೀತಾ? ಅದೇ ಬೇಡ. ಬಾಯ್. ಹಾ. ಹೋಗು ಒಳಗೆ. ಸರಿ, ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತೆ ಇವನಿಗೆ ಅಹಂಕಾರ ಅನ್ನೋದು ಅಳಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆ ಏನು, ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತ ಎಲ್ಲಾ ದ್ವಾರಗಳು, ನಾವು ಆ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ ನೋಡುವ. ಸುರತ ವೈಚರು ಕೇಳಿ ಪರಮೇಟಿಗರುವದಿ ಹರಿಯ ಜಠರವಾಪಗುತ್ತಲಿ ಪರಿಚಿಸಿ ಕಾಣಲು ನವಿದ ಕಲ್ಪಗಳಲ್ಲಿ ಮರೆಗೊಂಡಾದರಳಿ ಎಲ್ಲವರು ಸುರತ ವೈಶ್ಯರು ಕೇಳಿ ಹರಿಯ ಮಾತಿಗೋಸ್ಕರ ಉದರ ಪ್ರವೇಶ ಮಾಡಿದೆ. ಸೃಷ್ಟಿಕರ್ತ ನಾನು ಎಲ್ಲವನ್ನಲ್ಲಿಂದ ಭಾವಿಸಿದರೆ ಮರೆಗೊಂಡ ಧರಣಿ ಹರಿಯ ಉದರದಲ್ಲಿ ಇದೆಯಲ್ಲ. ಬ್ರಹ್ಮಾಂಡೋದರ ಬರಿತನು ಹರಿ ನಿಶ್ಚಯ. ಹೆಮ್ಮೆಯ ತಳೆದೆ ಪಂಥವ ಬೆಳೆಸಿದ ನನ್ನಿಂದ ಹರಿ ಅಧಿಕ ಗೊತ್ತಾಯಿತು. ಮೇಲೆ ಇಲ್ಲ ಕೆಳಗಿಲ್ಲ, ದಾರಿ ಕಾಣುವುದೆಲ್ಲ ಕಷ್ಟ ಆಯ್ತು ಅಮ್ಮ. ಸ್ಮರಿಸ ಭಕ್ತಿಯೋ ಆದಿಮಾಯೇ ಹರಿಯಲಾಭಿ ಕಮಲನಾಳದಿ ಬೆಲೆವ ಪಥ ಗೋಚರಿಸೆ ಪೊರಟಾಚಳವೇ ಮರುದಿನವು ಹರಿ ಯೋಗವಾಯ ಬೆರಸಿ ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳನು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ಯೋಗಮಾಯೆಯ ಬೆರಸಿ. ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ. ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೆಯೋ ಏನು ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿ ಆಗ್ತೇನೆ. ಬರುದಲ ಕಮಲಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿರುದ ಬಲಿದು ಕುಳ್ಳಿರುದ ನಾಲ್ಕಸೆ ನೋಡೆ ಮೆರೆದ ನಾಲ್ಮೊಗದಿರುದ ಇರದೆ ಮೇಲಕ್ಕೆ ನೋಡಲು ವರಪಂಚವದಲದಿವು ಪರಿಶೋಭಿಸುತ್ತಲವ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದೊಳಗ ಅಚ್ಚರಿಯಾದುದೇನವೇ ಸುರತ ವೈಶ್ಯರು ಲಾಲಿಸಿ ಕಮಲ ನಾಳದ ಮೂಲಕ ಹೊರಬಂದು ಪದ್ಮಾಸನ ಬರೆದು ಕಮಲದ ಮೇಲೆ ಕುಳಿತು 3 ಕಡೆ ನೋಡಿದೆ. ಮತ್ತೆ ಮೇಲೆ ನೋಡಿದಾಗ ವರ ಪಂಚ ವದನದಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿಯುವ ಅಧಿಕಮ ವಿಚಾರವನ್ನು ಹೇಳೋದಕ್ಕೆ ಹತ್ತಿರ ಬಂದು ನಿದ್ರಾಸಕ್ತನಾಗಿದ್ದಾನೆ. ಎಚ್ಚೆತ್ತ ಬಳಿಕ ಎಲ್ಲಾ ವಿಚಾರ ತಿಳಿಸೋಣ. ಅಲ್ಲಿವರೆಗೆ ನಿಂತಿಸುತ್ತಿದ್ದೇನೆ. ಹರಿಯೇ ವಿಷವ ಇರುವೆರಳಿನಲ್ಲಿ ಹೊರಗೆಳಹೆ
ನಾನವರಿ ಮರುದಿಸುತ್ತಾನೆ.
ಗಳಿದ ಧನ್ಯವು. ಅಬ್ಬಬ್ಬ! ಇದ್ದಕ್ಕಿದ್ದ ಹಾಗೆ ಹುಟ್ಟಿ ಕಣ್ಣುಗಳನ್ನು ತೆರೆದು ನೋಡಿದರೆ ಏನೂ ಕಾಣಲಿಲ್ಲ. ಅಗಾಧವಾದ ಜಲರಾಶಿ, ಕತ್ತಲೆಯ ಮೊತ್ತವಲ್ಲದೆ ಬೇರೇನೂ ಕಾಣುತ್ತಾ ಇಲ್ಲ. ಈ ವನದಿಯ ಮಧ್ಯೆ ನಾನು ಯಾರಿಂದ ಹುಟ್ಟಿಕೊಂಡೆ? ಇಲ್ಲಿ ನಾನೊಬ್ಬನೇ ಇರುವುದೇ? ಅಲ್ಲ, ನನ್ನ ಹಾಗೆ ಬೇರೆ ಯಾರಾದರೂ ಇರಬಹುದು. ತಿಳಿಯುವುದು ಹೇಗೆ? ಆ. ಇದಕ್ಕೆ ಬಾಯಿ ಬರುವುದಿಲ್ಲ. ನಾನು ಯೋಚನೆ ಮಾಡುದು ಅವನಿಗೆ ಬರುವುದಿಲ್ಲ, ನನಗೆ ಬರ್ತದೆ. ನನಗೂ ಬರ್ತದೆ. ಹಾಗಾದ್ರೆ ನನ್ನ ಅಪ್ಪ ಯಾರು? ನನ್ನಪ್ಪ ಯಾರು? ನನ್ನ ಅಮ್ಮ ನೀನ? ನನ್ನ ಅಮ್ಮ ನೀನು? ನಿನಗೆ ಗೊತ್ತಿಲ್ಲವೇ? ನನಗೆ ಗೊತ್ತಿಲ್ಲ. ನನಗೂ ತಿಳಿದಿಲ್ಲ. ಹೇ, ಹೇ. ತಿಳುವಳಿಕೆಯ ಮಟ್ಟಿಗೆ ನಾವು ಒಂದೇ. ಹಾ. ಓ, ಕಾಣುವಾಗಲೂ ನಾವು ಒಂದೇ ಆಗಿದ್ದೇವೆ. ಎಲ್ಲಿಯವರೆಗೆ ಸಾಮ್ಯತೆ, ನನಗೆ ಎಲ್ಲೆಲ್ಲಿ ಅಂತದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲಲ್ಲಿಯೇ ಉಂಟು. ಆದ್ರೆ ಒಂದು ಅಲ್ಪ ವ್ಯತ್ಯಾಸ. ನೀನು ನನಗಿಂತ ಸ್ವಲ್ಪ ಸಣ್ಣ, ನೀನು ನನಗಿಂತ ಸ್ವಲ್ಪ ಉದ್ದ. ನೀನು ಗಿಡ್ಡ, ನೀನು ಬೊಡ್ಡ. ಆಹಾ, ನಿನ್ನ ನಗೆ ನೋಡುವಾಗ, ನಿನ್ನ ಮಾತು ಕೇಳುವಾಗ ನನಗೆ ನಿನ್ನಲ್ಲಿ ವಾತ್ಸಲ್ಯ ಹುಟ್ಟುವುದಕ್ಕೆ ತೊಡಗಿತ್ತು. ನಿನ್ನನ್ನು ನೋಡುವಾಗ ಗೌರವ ಹೆಚ್ಚಾಗ್ತಾ ಉಂಟು. ಹಾಗಾದ್ರೆ ನಾವು ಒಂದು ಸಂಬಂಧ ಮಾಡುವ. ಹೇಗೆ? ನೀನು ತಮ್ಮ ಆಗುವೆ, ನೀ ಅಣ್ಣ ಆಗುವೆಯಾ? ಆಹಾ, ನಾನು ಅಣ್ಣ, ನೀನು ತಮ್ಮ. ತಮ್ಮ. ಅಣ್ಣ. ಓ ತಮ್ಮ. ಓ ಅಣ್ಣ. ಏ ತಮ್ಮ. ಏ ಅಣ್ಣ. ನನಗೆ ಉದಾಸೀನಾಗಿತ್ತು ಒಬ್ಬನೇ. ಮಾತಾಡುವುದಕ್ಕೆ, ಜೊತೆಯಾಗಿ ಓಡಾಡುವುದಕ್ಕೆ ಸಿಕ್ಕಿದಾಗ ತಮ್ಮ. ಆಗುತ್ತಿರುವ ಸಂತೋಷಕ್ಕೆ ಎಣೆ ಇಲ್ಲ. ಆದರೆ ನನಗೆ ಅದಕ್ಕಿಂತ ಹೆಚ್ಚು ಹಸಿವೆ ಆಗುತ್ತಾ ಉಂಟು. ನನಗೂ ಆಗ್ತದೆ. ಇನ್ನು ಹೊಟ್ಟೆ ಕಾಣುವಾಗ ಹಾಗೆ ಕಾಣುತ್ತೆ. ಅದೆಂತದು ಇದು? ಚೂರು 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 ಆಗ್ತದೆ. ಹೌದಾ? ಹಸಿವೆ. ಏನಾದರೂ ಘನ ಪದಾರ್ಥವನ್ನು ಹಿಡಿದು ತಿಂದರೆ ಎಲ್ಲ ಸರಿಯಾಗುತ್ತದೆ. ಆದ್ರೆ ತಮ್ಮ, ನಮಗೆ ತಿನ್ನುವುದಕ್ಕೆ ಇಲ್ಲಿ ಎಂಥದ್ದುಂಟು? ಅಣ್ಣ ಸುತ್ತ ನೋಡು. ನೀನು ಅಣ್ಣ, ನಿನಗಾದಂತೆ ನನಗೂ ಹಸಿವಾಗ್ತಾ ಉಂಟು. ತಡ ಮಾಡುದಲ್ಲ. ಇಲ್ಲಿ ಊಟ ಎಲ್ಲಿ? ಸುತ್ತ ನೀರು ಕಾಣ್ತಾ ಉಂಟು. ಬರೇ ನೀರು. ಕಾಣುತ್ತಿರುವ ನೀರಿಗೆ ಬಡಿಯುವ. ಬಡಿದರೆ ತಳದಲ್ಲಿ ಪ್ರಾಣಿ ಇದ್ರೆ ಮೇಲೆ ಬರ್ತದೆ, ನಮ್ಮ ಕಣ್ಣಿಗೆ ಕಾಣ್ತದೆ. ಆ ಹೊತ್ತಿಗೆ ಹಿಡಿದು ತಿನ್ನುವ. ಒಳ್ಳೆ ಉಪಾಯ. ಹಾಗಾದ್ರೆ ಬಡೆಯುವ. Thank you.